ಪ್ರಿಯ ವೀಕ್ಷಕರೇ, ಇವತ್ತೊಂದು ದಿವಸ ಒಂದು ಕಥೆಯನ್ನು ಹೇಳ್ತಾ ಇದ್ದೀನಿ. ಹೊಸ ಬೇತಾಳನ ಕತೆ. ಜಂಬೂದ್ವೀಪ ಎಂಬ ದೇಶ ಮಾಜಿ ಮಂತ್ರಿಯೊಬ್ಬರ ಹೆಗಲ ಮೇಲೆ ಜೋಡಾಡುತ್ತಾ ಹೊಸ ಬೇತಾಳ ಕತೆ ಹೇಳತೊಡಗಿತು. ಮಾಜಿ ಮಂತ್ರಿ ಕೇಳು ಈ ಕಥೆಯ ಚಿತ್ತಗೊಟ್ಟು. ಒಂದು ಶಾಲೆ ಇತ್ತು. ಅಲ್ಲಿ ಒಂದು ದಿನ ಭೂಗೋಳ ಪಾಠ ನಡೆಯುತ್ತಿತ್ತು. ಶಿಕ್ಷಕರು ಏಷ್ಯಾ ನಕ್ಷೆಯನ್ನು ತೋರಿಸುತ್ತಾ, ಈಗ ನೋಡಿ, ಇದುವೇ ಹಿಮಾಲಯ ಪರ್ವತ ಶ್ರೇಣಿ. ಇದು ಭಾರತದ ಉತ್ತರಕ್ಕೆ ಇದೆ. ಇದರ ಉದ್ದ ಸರಾಸರಿ, ಅಗಲ ಸರಾಸರಿ. ಇದು ಭಾರತಕ್ಕೆ ಒಂದು ಸಹಜ ರಕ್ಷಣಾ ಗೋಡೆ ಇದ್ದಂತೆ. ಏಕೆಂದರೆ ವೈರಿಗಳು ಆಚೆಯಿಂದ ಇದನ್ನು ದಾಟಿಕೊಂಡು ಬಂದು ದಾಳಿ ಮಾಡುವುದನ್ನು ತಡೆಗಟ್ಟುತ್ತದೆ ಎಂದು ವಿನಂತಿಸಿದರು. ಒಬ್ಬ ತರಲೆ ಶಿಷ್ಯ ಎದ್ದು ನಿಂತು ವಿನಯಪೂರ್ವಕವಾಗಿ, ಸರ್, ನನಗೆ ಒಂದು ಪ್ರಶ್ನೆ ಕೇಳ ಸರ್ ಎಂದ. ಶಿಕ್ಷಕರ ಅಪ್ಪಣೆಗಾಗಿ ಕಾದು ನಿಂತ. ತುಂಬ ಪ್ರಜಾಪ್ರಭುತ್ವವಾಗಿದ್ದ ಆ ಶಿಕ್ಷಕರು ಉದಾರ ಮನಸ್ಸಿನಿಂದ, ಕೇಳು, ಅದಕ್ಕೇನಂತೆ ಎಂದು ಅಪ್ಪಣೆ ನೀಡಿದರು. ಆಗ ಆ ಶಿಷ್ಯ ನಿರರ್ಗಳವಾಗಿ ಹೀಗೆ ಕೇಳಿದ, ಸರ್, ಹಿಮಾಲಯವನ್ನು ದಾಟುವುದು ಆ ಕಡೆಯವರಿಗೆ ಬಹಳ ಕಷ್ಟ ಅಲ್ಲವೇ ಸರ್? ಹೌದು, ನಮಗೆ ಅದನ್ನು ದಾಟುವುದು ಸುಲಭವೇ ಸರಿ, ನಮಗೂ ಕಷ್ಟವೇ ಕಣೋ ಎಂದರು. ಹಾಗಿದ್ರೆ ಆ ಕಡೆ ಇರುವ ದೇಶ ಶಾಲೆಗಳಲ್ಲಿ ಅಲ್ಲಿನ ಶಿಕ್ಷಕರು ಅಲ್ಲಿನ ಮಕ್ಕಳಿಗೆ ಹಿಮಾಲಯ ನಮಗೆ ಸಹಜ ರಕ್ಷಣಾ ಗೋಡೆ, ಆ ಕಡೆಯಿಂದ ದಾಟಿ ಬರುವುದು, ದಾಳಿ ಮಾಡುವುದು ಕಷ್ಟ ಅಂತ ಹೇಳ್ತಿರಬಹುದಲ್ಲವೇ ಸರ್ ಅಂದ. ಶಿಕ್ಷಕರು ತಕ್ಷಣ ಉತ್ತರಿಸದೆ ಸಣ್ಣ ಮುಖ ಮಾಡಿ ಹಣೆ ಗಂಟು ಕಟ್ಟಿಕೊಂಡು ಶಿಷ್ಯನನ್ನು ನೋಡತೊಡಗಿದರು. ಶಿಕ್ಷಕರ ಮನಸ್ಸಿನಲ್ಲಿ ಏನೇನೋ ವಿಚಾರಗಳು, ಭಾವನೆಗಳು ಹೇಳುತ್ತಿರಬಹುದು. ಆ ಕಥೆಯನ್ನು ಓದಿದವರು ಮತ್ತು ಪ್ರಶ್ನೆಯನ್ನು ಕೇಳಿಸಿಕೊಂಡವರು ಉತ್ತರ ಹೇಳದಿದ್ದರೆ ಓದಿದವರ ತಲೆ ಸಿಡಿಯುತ್ತದೆ ಎನ್ನುತ್ತಾ ಗ್ರಹಿಸಿ ನಗುತ್ತಾ ಈ ಹೊಸ ಬೇತಾಳನ ಹುಣಸೆ ಮರವನ್ನು ಸೇರಿತು ಅನ್ನುವಂಥದ್ದು ಈ ಕತೆ. ಇಲ್ಲಿಗೆ ಕತೆ ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ.